ಎಸ್, ಈಗ ರಾಕೇಶ್ ಪೂಜಾರಿ ಸಾವನ್ನಪ್ಪಿರ್ತಕ್ಕಂತಹದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಅವರ ಸಹೋದ್ಯೋಗಿ ಖ್ಯಾತ ನಟ MK ಮಠ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಒಂದು ಸಾವಿನ ಸುದ್ದಿ ಕೇಳ್ತಾ ಇದ್ದ ಹಾಗೆ ಚಂದನವನಕ್ಕೂ ಕೂಡ ಆಘಾತಗಳಾಗಿರ್ತವೆ. ನೀವು ಕೂಡ ಅವರ ಸಹೋದ್ಯೋಗಿ. ನಾನಿಲ್ಲಿ ಕೇಳ್ತಾ ಇರೋದು, ಕಾಂತಾರ 1 ಆಗಿರ್ಲಿ 2 ಆಗಿರ್ಲಿ, ಅದಕ್ಕೆ ಸಂಬಂಧಪಟ್ಟಂತ ಕಲಾವಿದರಿಗೆ ಯಾಕೆ ಈ ತರಹದೊಂದು ಅಗ್ನಿ ಪರೀಕ್ಷೆಗಳು ಎದುರಾಗ್ತಾ ಇದೆ ಅಂತ. ಸ್ವಲ್ಪ ದಿವಸಗಳ ಹಿಂದೆಯಷ್ಟೇ ಕಾಂತಾರದ ಮತ್ತೋರ್ವ ಕಲಾವಿದ ಕೂಡ ಸಾವನ್ನಪ್ಪಿದ್ರು. ಈಗ ರಾಕೇಶ್ ಪೂಜಾರಿಯ ಸಾವು, ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ಸರ್, ಇಲ್ಲಿ ಕಾಂತಾರ ಸಿನಿಮಾವನ್ನ ಮಧ್ಯದಲ್ಲಿ ತರುವುದೇ ತಪ್ಪು ಸರ್. ಯಾಕಂದ್ರೆ ಕಾಂತಾರದಲ್ಲಿ ಅಭಿನಯಿಸಿದ ತಕ್ಷಣ ಅವರಿಗೆ ಸಾವು ಸಂಭವಿಸುತ್ತೆ ಅನ್ನೋದನ್ನ ಪ್ರಮೋಟ್ ಮಾಡೋದಕ್ಕಾಗಿ ಕಾಂತಾರ ಚಿತ್ರವನ್ನ ಎಳೆದು ತರೋ ತರ ಕಾಣಿಸ್ತಾ ಇದೆ. ಇಲ್ಲಿ ನಡೆದದ್ದು ಏನು ಅಂದ್ರೆ, ರಾಕೇಶ್ ಅವರು ತುಂಬಾ ಒಳ್ಳೆ ಒಬ್ಬ ಕಲಾವಿದ. ಇಷ್ಟು ಸಣ್ಣ ವಯಸ್ಸಲ್ಲಿ ಅವರ ಮರಣವನ್ನ ನಮ್ಮಿಂದ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ಯಾವುದೋ ಫಂಕ್ಷನ್ಗೆ ಹೋಗಿದ್ದಾರೆ, ಅಲ್ಲಿ ಕುಣಿದಿದ್ದಾರೆ. ಕುಣಿಯುವಾಗ ಎಚ್ಚರ ತಪ್ಪಿ ಬಿದ್ದು ಅವರ ಸಾವು ಸಂಭವಿಸಿದೆ. ಈ ಸಾವು ಸಂಭವಿಸಿದ್ದಕ್ಕೂ ಕಾಂತಾರಕ್ಕೂ ಲಿಂಕ್ ಮಾಡುವುದೇ ತಪ್ಪು ಅಂತ ಕಾಣುತ್ತೆ. ನನ್ನ ತುಂಬಾ ಆಪ್ತ ಗೆಳೆಯ ಆಗಿದ್ರು. ಎಲ್ಲಿದ್ರು ಸರ್ ಹೇಗಿದ್ದೀರಿ ಸರ್ ಅಂತ ತುಳುವಲ್ಲಿ ಅಣ್ಣ ಎಂಜುಲರಣ್ಣ ಸರ್, ಎಂಜುಲರ್ ಸರ್ ಅಂತ ಕೇಳಿ ಓಡ್ ಬಂದು ನನ್ನ ಹತ್ರ ಮಾತಾಡ್ತಿದ್ರು. ಬೆಳಗಿನ ಜಾವನೆ ಆತ ಇನ್ನಿಲ್ಲ ಅನ್ನೋದನ್ನ ತಿಳಿದ ತಕ್ಷಣ ನನಗೆ ನಂಬಕ್ ಆಗ್ಲಿಲ್ಲ. ಅನೀಶ್ ಪೂಜಾರಿ ಅವರಿಗೆ ಮೆಸೇಜ್ ಮಾಡಿದ್ರು, ಇದು ಏನ್ ಕಥೆ ಅಂತ. ಅನೀಶ್ ಪೂಜಾರಿ ಅವರು ನನಗೆ ಹೇಳಿದ್ರು, ಇದು ನಿಜ, ಹೀಗೆ ಸಾವು ಸಂಭವಿಸಿದೆ ಅಂತ. ಇನ್ನು ನಾವ್ ಯಾಕೆ ಆ ಪ್ರಶ್ನೆಯನ್ನು ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ಆರಂಭದ ದಿನಗಳಿಂದಲೇ ಈ ಕಾಂತಾರ ಸಿನಿಮಾದ ಬಗ್ಗೆ ವಿರೋಧತೆಗಳಿತ್ತಲ್ಲ MK ಅವರೇ. ಸೊ ಹಾಗಾಗಿ ಅಂದ್ರೆ ದೈವಗಳನ್ನ ವ್ಯವಹಾರಿಕವಾಗಿ ಬಳಸಿಕೊಳ್ಳುವಂತ ವಸ್ತುವಾಗಿ ಪರಿವರ್ತಿಸ್ಕೋಬೇಡಿ ಎನ್ನುವಂತಹದ್ದು ಕರಾವಳಿ ಭಾಗದ, ನೀವು ಕೂಡ ಕೊರಗಜ್ಜನ ಭಕ್ತ ಎನ್ನುವಂತಹದ್ದು ನನಗೆ ಗೊತ್ತು. ಹಾಗಾಗಿ ಸೊ ಇದ್ರಲ್ಲಿ ಏನಾದ್ರೂ ಎಡವಟ್ಟು ಸಂಭವಿಸ್ತಾ ಅಂತ ಸರ್, ಒಂದು ಸಿನಿಮಾ ಮಾಡುವಾಗ ಉದಾಹರಣೆಗೆ ಈಗ ರಿಷಬ್ ಶೆಟ್ಟಿ ಅವರು ದೇವರುಗಳ ಬಗ್ಗೆ ಗೌರವ, ನಂಬಿಕೆ, ವಿಶ್ವಾಸ ಇರುವಂತವರು. ಅವರು ಆ ದೇವರುಗಳ ಬಗ್ಗೆ ಒಂದು ಸಿನಿಮಾ ಮಾಡುವಾಗ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಪೂಜೆ ಪುನಸ್ಕಾರ ಮಾಡದೆ ಅದನ್ನು ಪ್ರಾರಂಭ ಮಾಡಿ ಇರೋದಿಲ್ಲ. ಇದು ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋ ರೀತಿಯಲ್ಲಿ ಏನೇನ್ ನಡೆದ್ರು ಅದಕ್ಕೆ ಕಾಂತಾರನೇ ಕಾರಣ ಅಂತ ನಾವು ಭಾವಿಸೋದು ನಮ್ಮ ತಪ್ಪಾಗುತ್ತೆ ಅಲ್ವ ಸರ್. ದೇವರುಗಳ ಬಗ್ಗೆ ಯಾರು ನಂಬಿಕೆ ಇಟ್ಟಿರ್ತಾರೋ, ಯಾರು ಅದಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳುತ್ತಾರೋ, ದೇವರುಗಳು ಯಾವತ್ತೂ ಅವರಿಗೆ ತೊಂದರೆ ಮಾಡಲ್ಲ. ಹಾಗೆ ನಮ್ಮ ರಿಷಬ್ ಶೆಟ್ಟಿ ಸಾರ್ಗೂ ಕೂಡ ಯಾವುದೇ ತೊಂದರೆ ಮಾಡಲ್ಲ. ನಾವು ಹಾಗೆ ಅನ್ಕೊಳ್ಳೋದೇ ತಪ್ಪು ಅಂತ ಅನಿಸ್ತಿಲ್ವ ಸರ್? ಸರ್, ಇನ್ನು ದೈವದ ಮಹಿಮೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಸರ್, ಒಂದು ದೈವ ಅಥವಾ ದೈವದ ಮಹಿಮೆ ಅನ್ನೋದು ಯಾವುದು ಬೋಗಸ್ ಅಲ್ಲ. ಅದನ್ನ ನಂಬುವಂತಹ ಕೋಟ್ಯಾಂತರ ಭಕ್ತಗಣಗಳು ನಮ್ಮ ಹತ್ರ ಇದ್ದಾರೆ, ನಮ್ಮ ನಡುವೆ ಜೀವಿಸ್ತಿದ್ದಾರೆ. ಹಾಗಿರುವಾಗ ಅವರುಗಳಿಗೆ ಒಳ್ಳೇದಾಗಿದ್ರೆ ಮಾತ್ರ ತಾನೇ ಅವರು ನಂಬೋದು, ಕೆಟ್ಟದಾಗಿದ್ರೆ ಯಾರು ನಂಬೋದಿಲ್ಲಲ್ಲ. ಹಾಗಾದ್ರೆ ದೈವವನ್ನು ನಾವು ಯಾಕೆ ಕೆಟ್ಟ ರೀತಿಗೆ ಎಳಿಬೇಕು? ದೇವರು ದೈವದ ಶಕ್ತಿ ನಿಜವಾಗಲೂ ಇದೆ ಸರ್, ಅದರ ಕಾರ್ಣಿಕವೂ ಇದೆ. ಹಾಗಂತ ದೈವ ಏನೋ ಕೆಟ್ಟದಾಗಿ ಮಾಡ್ತಿದೆ ರಿಷಬ್ ಶೆಟ್ಟಿಗೆ, ಅವ್ರ ಕಾಂತಾರದಲ್ಲಿ ಅವ್ರು ಸತ್ರು ಇವ್ರು ಸತ್ರು ಅಂತ ಹೇಳೋದು ತಪ್ಪಾಗತ್ತಲ್ಲ ಸರ್. ಈಗ ನೀವು ಹೇಳಿದ್ರಿ ಇನ್ನೊಬ್ಬ ಕಲಾವಿದ್ರು ಮೊನ್ನೆ ತಾನೇ ತೀರೋದ್ರು ಅಂತ. ಅವ್ರು ಯಾಕೆ ಸರ್ ಗೊತ್ತಿಲ್ಲದೆ ನದಿ ಪ್ರದೇಶಕ್ಕೆ ಯಾಕೆ ಇಳಿಯಕ್ ಹೋದ್ರು? ಅವರು ಆ ಪ್ರದೇಶದವರಲ್ಲ. ಆಯಾಯ ಪ್ರದೇಶದವರಿಗೆ ತಮ್ಮ ಮನೆಯ ಬಳಿಯಲ್ಲಿರುವಂತಹ ನದಿಯ ಬಗ್ಗೆ ಗೊತ್ತಿರುತ್ತೆ. ನಾನಿರೋದು ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿ ಹರಿತಾ ಇದೆ. ಇಲ್ಲಿ ಮಾಕಲಬ್ಬಕಾಯ ಅಂತ ಒಂದಿದೆ. ಅಂದ್ರೆ ಅದೊಂದು ಸುರುಳಿ ಸುತ್ತುವಂತಹ ಒಂದು ಪ್ಲೇಸ್, ಅದು ಒಂದು ಜಾಗ. ನನ್ನ ಇಷ್ಟು ವರ್ಷದಲ್ಲಿ, ನನಗೀಗ ನನ್ನ ವಯಸ್ಸು ಹೇಳಿದ್ರೆ ಬೇಡ ಸರ್, ನನ್ನ ಇಷ್ಟು ವರ್ಷದಲ್ಲಿ ಆ ಮಾಕಲಬ್ಬಕಾಯದ ಹತ್ರ ಕೂಡ ನಾನು ಸುಳಿಲಿಲ್ಲ. ಯಾಕಂದ್ರೆ ನನಗೆ ಗೊತ್ತು ಅಲ್ಲಿ ಏನ್ ನಡೆಯುತ್ತೆ ಅನ್ನೋದು. ಅದೇ ರೀತಿಯಲ್ಲಿ ಆ ಮೊನ್ನೆ ತೀರಿ ಹೋದ ಹುಡುಗನಿಗೆ ಆ ನದಿ ಪ್ರದೇಶದ ಸ್ಥಳದ ಬಗ್ಗೆ ಆತನಿಗೆ ಗೊತ್ತಿದ್ರೆ ಆತ ಅಲ್ಲಿ ಇಳಿತಿರ್ಲಿಲ್ಲ. ಬಹುಶಃ ಅಲ್ಲಿ ಸುಳಿ ಇತ್ತು ಅಂತ ಕಾಣುತ್ತೆ. ಅವನು ಪ್ರಾಣ ಹೋಯಿತು. ಅವನ ಹಣೆಯಲ್ಲಿ ಬರೆದಿದ್ದದ್ದೇ ಅಷ್ಟೇ ವಯಸ್ಸು ಅಂತ ಆಗುವಾಗ ನಾವು ಯಾಕೆ ಕಾಂತಾರದಿಂದ ಹೀಗಾಯ್ತು ಅಂತ ಹೇಳೋದು? ಜೊತೆಗೆ MK ಸರ್, ಈಗ ರಾಕೇಶ್ ಪೂಜಾರಿ ಕೊನೆಯದಾಗಿ ನಿಮ್ ಜೊತೆ ಏನ್ ಮಾತನಾಡಿದ್ರು? ಯಾವಾಗ ಕೊನೆಯ ಭೇಟಿಯಾಗಿತ್ತು? ಕೊನೆಯ ಭೇಟಿಯಾದ್ದು ಇಂಟರ್ನ್ಯಾಷನಲ್ ಚಿತ್ರೋತ್ಸವದಲ್ಲಿ ಬೆಂಗಳೂರಲ್ಲಿ ದಸ್ಕತ್, ನಮ್ಮ ಅನೀಶ್ ಪೂಜಾರಿ ಅವರ ನಿರ್ದೇಶನದ ದಸ್ಕತ್ ಸಿನಿಮಾ
ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಪ್ರದರ್ಶನ ಆದಾಗ ನಾನು ಕಾದು ಕೂತು ಆ ಚಿತ್ರನ ನೋಡ್ಲೇಬೇಕು ಅನ್ನೋ ಉದ್ದೇಶದಿಂದ ಕಾದು ಕೂತಿದ್ದಾಗ ಓಡು ಬಂದು ನನಗೆ ನಮಸ್ಕರಿಸಿ, ನಾನು ಎಲ್ಲೇ ಇದ್ರು ನನಗೆ ನಮಸ್ಕರಿಸುವಂತ ಹುಡುಗ ಸರ್ ಆತ. ಓಡು ಬಂದು ನಮಸ್ಕರಿಸಿ, ಅಣ್ಣ ಎಂಚುಲ್ಲಾರಿ ಅಣ್ಣ ಹೇಗಿದ್ದೀರಾ ಅಂತ ಕೇಳದಂತ ವ್ಯಕ್ತಿ. ಅದು ನನ್ನ ಮತ್ತು ರಾಕೇಶ್ ರವರ ಕೊನೆ ಭೇಟಿ ಸರ್. ನನಗೆ ಈಗಲೂ ಜೀರ್ಣಿಸ್ಕೊಳ್ಳಕ್ ಆಗ್ತಾ ಇಲ್ಲ. ರಾಕೇಶ್ ಇಲ್ಲ ಅನ್ನೋದನ್ನ ನಂಬಕ್ ಆಗ್ತಾ ಇಲ್ಲ ಸರ್. ಎಸ್, ಥ್ಯಾಂಕ್ ಯು ಎಂ ಕೆ ಸರ್. ಇಷ್ಟೊತ್ತು ನೀವು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ. ಇದು ರಾಕೇಶ್ ಪೂಜಾರಿ ಸಾವಿನ ಬಗ್ಗೆ ಅವರ ಸಹೋದ್ಯೋಗಿ ಎಂ ಕೆ ಮಠ ಸಾಕಷ್ಟು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಸಲಹೆಗಳನ್ನು ಕೂಡ ಕೊಡ್ತಾ ಇದ್ರು. ಈ ಹಾಸ್ಯ ಕಲಾವಿದನಿಗೆ ಆತನ ಮರಣ ಅಥವಾ ಆತನ ಸಾವನ್ನು ಸಹಿಸಿಕೊಳ್ಳೋದಕ್ಕೂ ಮತ್ತು ದಹಿಸಿಕೊಳ್ಳೋದಕ್ಕೂ ನನಗೆ ಸಾಧ್ಯ ಆಗ್ತಾ ಇಲ್ಲ, ಇದೊಂಥರದ್ದು ಆಘಾತ ಅಂತೇಳಿ ಎಂ ಕೆ ಮಠ ಅವರ ಅಭಿಪ್ರಾಯವನ್ನು ಹಂಚ್ಕೋತಾ ಇದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.